ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಒಳ್ಳೇದಾಗಲಿ ಅಂತೇಳಿ ಬಯಸ್ತಾ ಎಲ್ರಿಗೂ ಬೆಲ್ಲನೇ ಜಾಸ್ತಿ ಸಿಗಲಿ ಅಂತೇಳಿ ಇಷ್ಟಪಡ್ತೀನಿ. ಆತ್ಮೀಯರೇ, ನಮ್ಮೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಮಾನ್ಯ ಶ್ರೀ ನಮ್ಮ ಮಾಜಿ ಸಚಿವರು, ನಮ್ಮ ಹಾಲಿ ಶಾಸಕರು, ನಮ್ಮ ನಾಯಕರು ಆಗಿರುವಂಥ ಜನಾರ್ದನ್ ರೆಡ್ಡಿಯವರು ಜನವರಿ 1ನೇ ತಾರೀಕು ಹೊಸ ವರ್ಷದ ದಿನವೇ ಬಳ್ಳಾರಿಯಲ್ಲಿ ಏನು ಘಟನೆ ಆಯಿತು ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಬಾರಿ ಪತ್ರಿಕಾ ಮಿತ್ರರನ್ನು ಉದ್ದೇಶಿಸಿ ಮಾತಾಡಿದ್ದಾರೆ. ಮಹರ್ಷಿ ವಾಲ್ಮೀಕಿ ಪ್ರಪಂಚಕ್ಕೆ ಒಬ್ಬ ಮೌಲ್ಯವನ್ನು ಕೊಟ್ಟಿರ್ತಕ್ಕಂಥ ಆದಿಕವಿ ಮಹರ್ಷಿ ವಾಲ್ಮೀಕಿ. ಮಹರ್ಷಿ ವಾಲ್ಮೀಕಿ ಶ್ರೀರಾಮಚಂದ್ರನ ಬಗ್ಗೆ, ಶ್ರೀರಾಮಚಂದ್ರನ ಕ್ಯಾರೆಕ್ಟರ್ ಬಗ್ಗೆ ಇಡೀ ಪ್ರಪಂಚದ ಗಮನವನ್ನು ಸೆಳೆದಿರ್ತಕ್ಕಂಥ ಭಾರತದ ಆದಿಕವಿ. ಅಂಥ ಒಬ್ಬ ಮಹಾನ್ ದಾರ್ಶನಿಕನ ಪುತ್ಥಳಿಯ ಅನಾವರಣ ಮಾಡೋದಕ್ಕೆ ಬಳ್ಳಾರಿಯ ಅಥವಾ ಕಲ್ಯಾಣ ಕರ್ನಾಟಕದ ಅವ್ರು ಯಾವುದೇ ಪಾರ್ಟಿ ಪಂಥ ವ್ಯಕ್ತಿಗಳಿರಲಿ ಕರೆದು ಬಿಟ್ಟು ಒಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡಬೇಕಾಗಿತ್ತು. ಆದರೆ ಬಳ್ಳಾರಿ ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿ ಅವರ ದುರುದ್ದೇಶ ಎಷ್ಟರ ಮಟ್ಟಿಗೆ ಇತ್ತು ಅನ್ನುವಂಥದ್ದು ಈಗ ಆಲ್ರೆಡಿ ಜಗಜ್ಜಾಹೀರಾಗಿದೆ. ಹಾಗಾಗಿ ಅವತ್ತು ಘಟನೆ ಏನಾಯಿತು ಅಂತೇಳಿ ಸಾಕಷ್ಟು ಸಾರಿ ಹೇಳಿದ್ದಾರೆ. ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀಯುತ ಜನಾರ್ದನ್ ರೆಡ್ಡಿ ಅವರ ಮನೆಗೆ ಫೈರಿಂಗ್ ಮಾಡಿರುವಂಥದ್ದು, ಅವ್ರನ್ನ ಟಾರ್ಗೆಟ್ ಮಾಡಿ ಫೈರಿಂಗ್ ಮಾಡಿರ್ತಕ್ಕಂಥ ಘಟನೆ ಇಡೀ ದೇಶದಾದ್ಯಂತ ಸುದ್ದಿಯಾಗಿದೆ. ಮಾರಕಾಸ್ತ್ರಗಳನ್ನೆಲ್ಲವನ್ನು ಕೂಡ ಇಟ್ಕೊಂಡು, ಅಂದರೆ ನಾರಾ ಭರತ್ ರೆಡ್ಡಿ ಅವರು ತಮ್ಮ ಬೆಂಗಾವಲು ಪಡೆ, ತಮ್ಮ ಏನು ಗನ್ಮ್ಯಾನ್ಗಳಿದ್ರು, ಸಾಮಾನ್ಯವಾಗಿ ಗನ್ಮ್ಯಾನ್ಗೆ ಹೇಳ್ದೇನೆ ಯಾರಿಗೂ ಫೈರಿಂಗ್ ಮಾಡಲ್ಲ. ಅವ್ರು ಯಾಕೆ ಫೈರಿಂಗ್ ಮಾಡಕ್ಕೆ ಹೋಗ್ತಾರೆ ಇವ್ರು ಹೇಳ್ದೇನೆ? ಹಾಗಾಗಿ ಬಹುಶಃ ಅವರಿಗೆ ಮುಂಚೆನೆ ಟಾರ್ಗೆಟ್ ಮಾಡಿ, ಮುಂಚೆನೆ ಅವರಿಗೆ ಹೇಳಿ ಕರ್ಕೊಂಡು ಬಂದಿರತಕ್ಕಂಥದ್ದು, ಕಳಿಸಿರ್ತಕ್ಕಂಥದ್ದು ಎಲ್ಲವೂ ಕೂಡ ಆಗಿನೇ ಈ ಘಟನೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಬ್ಯಾನರ್ ಅನ್ನುವಂಥದ್ದು ಒಂದು ನೆಪ, ಬ್ಯಾನರ್ ಅಂತಕ್ಕಂಥದ್ದು ಒಂದು ನೆಪ. ಅದರೊಳಗೂ ಕಾಂಗ್ರೆಸ್ ನಾಯಕರ ಭಾವಚಿತ್ರವನ್ನು ರಸ್ತೆಗೆ ಮುಖ ಮಾಡಿ ಕಟ್ಟದೇನೆ ಜನಾರ್ದನ್ ರೆಡ್ಡಿ ಅವರ ಮನೆಗೆ ಮುಖ ಮಾಡಿ ಕಟ್ಟತಕ್ಕಂಥದ್ದು ಏನು ಉದ್ದೇಶವನ್ನು ತೋರಿಸುತ್ತೆ? ಜನಾರ್ದನ್ ರೆಡ್ಡಿ ಅವರಿಗೆ ಅಪಮಾನ ಮಾಡಬೇಕು, ಹೋಗೋರಿಗೆ ಬರೋರಿಗೆ ಅಪಮಾನ ಮಾಡಬೇಕು, ಈ ಒಂದು ಕೆಟ್ಟ ಉದ್ದೇಶವೇ ಅದರಿಂದ ಗೊತ್ತಾಗುತ್ತೆ. ಅದರಿಂದ ಇದನ್ನು ಪ್ರತಿಭಟಿಸಿರ್ತಕ್ಕಂಥ ನಮ್ಮ ಕಾರ್ಯಕರ್ತರು, ಅವ್ರ ಮೇಲೂ ಕೂಡ ದಾಳಿ ಮಾಡೋದು ನಮ್ಮ ಕಾರ್ಯಕರ್ತರ ಮೇಲೆ. ನಮ್ಮ ಶ್ರೀರಾಮ್ ರೆಡ್ಡಿ ಅವರು ಮಾಜಿ ಸಂಸದರು, ಮಾಜಿ ಸಚಿವರು, ನಮ್ಮ ರಾಜ್ಯ ನಾಯಕರು, ಅವ್ರನ್ನೂ ಕೂಡ ಟಾರ್ಗೆಟ್ ಮಾಡಿರ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಜಗಜ್ಜಾಹೀರಾಗಿರ್ತಕ್ಕಂಥದ್ದು. ಆದ್ದರಿಂದ ಅತ್ಯಂತ ದುರಂತದ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಮಾತೆತ್ತಿದ್ರೆ ಪ್ರಜಾಪ್ರಭುತ್ವದ ಬಗ್ಗೆನೇ ಭಾಷಣ ಮಾಡೋದು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು. ಮಾತೆತ್ತಿದ್ರೆ ಪ್ರಜಾಪ್ರಭುತ್ವ, ಮಾತೆತ್ತಿದ್ರೆ ಸಮಾಜವಾದ, ಮಾತೆತ್ತಿರದೆ ಅಂಬೇಡ್ಕರ್, ಸಂವಿಧಾನ. ಎಲ್ಲೋಯ್ತು ಸಂವಿಧಾನ? ಹಂಗಾದ್ರೆ ನಾನು ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ ಕೇಳ್ತೇನೆ, ಎಲ್ಲೋಯ್ತು ಸಂವಿಧಾನ?
ಎಲ್ಲೋಯ್ತು ಲಾ ಅಂಡ್ ಆರ್ಡರ್? ಓಪನ್ ಆಗಿ ಹೇಳ್ತಾರೆ ನಾರಾ ಭರತ್ ರೆಡ್ಡಿ, 10 ನಿಮಿಷದಲ್ಲಿ ಜನಾರ್ದನ್ ರೆಡ್ಡಿ ಅವರ ಮನೆಯನ್ನ ಸುಟ್ಟು ಹಾಕಿ ವಾಪಸ್ ಬರ್ತಾ ಇದ್ದೆ. ಬಳ್ಳಾರಿಯನ್ನ 10 ನಿಮಿಷದಲ್ಲಿ ಸುಟ್ಟು ಬಿಡ್ತಾ ಇದ್ದೆ. ಒಬ್ಬ ಶಾಸಕರ ಬಾಯಲ್ಲಿ ಬರ್ತಕ್ಕಂಥ ಮಾತುಗಳ ಇದು. ಅದೇ ಮಾತುಗಳನ್ನ ಒಂದು ವೇಳೆ ಏನಾದ್ರು ಬಿಜೆಪಿ ಶಾಸಕರು ಮಾತಾಡಿದ್ರೆ ಅವ್ರ ಕತೆ ಏನಾಗಿರೋದು? ಇದನ್ನ ನಾನು ಪ್ರಶ್ನೆ ಕೇಳ್ತಾ ಇದ್ದೆ. ಕಾಂಗ್ರೆಸ್ ಶಾಸಕ ಹೇಳಿದ್ದಕ್ಕೆ ಅವ್ರ ಮೇಲೆ FIR ಆಗಲಿಲ್ಲ ತಕ್ಷಣಕ್ಕೆ, ನಾರಾ ಭರತ್ ರೆಡ್ಡಿ ಹೇಳಿದ್ದಕ್ಕೆ. ಅದೇ ಮಾತನ್ನ ನಮ್ಮ ಶಾಸಕರು ಹೇಳಿದ್ರೆ, ಬಿಜೆಪಿ ಶಾಸಕರು ಹೇಳಿದ್ರೆ, ಬಿಜೆಪಿ ಕಾರ್ಯಕರ್ತರು ಹೇಳಿದ್ರೆ ಕೂಡಲೇ FIR, ಕೂಡಲೇ ಅರೆಸ್ಟ್ ಆಗ್ತಾ ಇತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರೆ ಅರೆಸ್ಟ್ ಮಾಡಿದ್ದೀರಾ? ಈ ತರದ ಪೋಸ್ಟ್ ಹಾಕಿದ್ದಕ್ಕೆ, ನಾನು ಹಾಗೆ ಮಾಡ್ಬಿಡ್ತೀನಿ ಹೀಗೆ ಮಾಡ್ಬಿಡ್ತೀನಿ ಅಂತೇಳಿ ಪೋಸ್ಟ್ ಹಾಕಿದ್ದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಅರೆಸ್ಟ್ ಮಾಡಿದ್ದೀರಾ ನೀವು? ಹೀನಾಯ ಶಬ್ದಗಳನ್ನು ಬಳಸಿದ್ದಕ್ಕೆ, ಕೆಟ್ಟ ಶಬ್ದಗಳನ್ನು ಬಳಸಿದ್ದಕ್ಕೆ, ಅವ್ರ ಕ್ಯಾರೆಕ್ಟರ್ ವಧೆಯನ್ನ ಮಾಡಿದ್ದಕ್ಕೆ ನೀವು ಅನೇಕರನ್ನ ಅರೆಸ್ಟ್ ಮಾಡಿದಿರಾ. ನಮ್ಮ ಕಾರ್ಯಕರ್ತರ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದಕ್ಕೆ 33 ಜನರ ಮೇಲೆ FIR ಆಗಿದೆ. 33 ಮೆಂಬರ್ಸ್ ಮೇಲೆ. ಯಾಕೆ ಶಾಸಕರ ಮೇಲೆ FIR ಆಗಲಿಲ್ಲ? ಯಾಕೆ ಕೂಡಲೇ ಅರೆಸ್ಟ್ ಮಾಡಲಿಲ್ಲ? ಕಾಂಗ್ರೆಸ್ ಶಾಸಕರು ಏನು ಬೇಕಾದ್ ಮಾಡ್ಬೋದಾ? ಬರಕೂನ್ ಮಾಫ್ ಏನು ಬೇಕಾದ್ ಮಾಡಿದ್ರು ನಡೆಯುತ್ತಾ? ಆದ್ರಿಂದ ಈ ವಿಷಯವನ್ನ ಗಮನದಲ್ಲಿಟ್ಕೊಂಡು 17ನೇ ತಾರೀಕು ಮಾನ್ಯ ಜನಾರ್ದನ್ ರೆಡ್ಡಿ ಸಾಹೇಬರು, ಶ್ರೀರಾಮುಲು ಅವರು, ನಮ್ಮ ರಾಜ್ಯದ ಕೋರ್ ಕಮಿಟಿ ಸದಸ್ಯರು ಎಲ್ಲರೂ ಕೂಡ ನಾವು ಮಾತಾಡಿ ನಾಳೆ 17ನೇ ತಾರೀಕು ಒಂದು ಬೃಹತ್ ಪ್ರತಿಭಟನೆಯನ್ನು ನಾವು ಮಾಡೋರಿದ್ದೇವೆ. ಆ ಪ್ರತಿಭಟನೆಯಲ್ಲಿ ನಮ್ಮ ರಾಜ್ಯದ ನಾಯಕರು ಕೂಡ ಭಾಗವಹಿಸೋರಿದ್ದಾರೆ. ನಮ್ಮ ರಾಜ್ಯ ಅಧ್ಯಕ್ಷರು ವಿಜೇಂದ್ರ ಅವರು, ನಮ್ಮ ಪ್ರತಿಪಕ್ಷ ನಾಯಕರಾಗಿರ್ತಕ್ಕಂಥ R. ಅಶೋಕ್ ಅವರು, ಚಲವಾದಿ ನಾರಾಯಣ ಸ್ವಾಮಿ ಅವರು, ನಮ್ಮ ರಾಜ್ಯದ ನಾಯಕರಾಗಿರುವಂಥ ಗೋವಿಂದ್ ಕಾರಜೋಳ್ ಅವರು, ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಹಾಲಿ ಸಂಸತ್ ಸದಸ್ಯರಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಎಲ್ಲರೂ ಕೂಡ ಭಾಗವಹಿಸ್ತಕ್ಕಂಥವ್ರು ಇದ್ದಾರೆ. ಒಂದು ಭಾಳ ದೊಡ್ಡ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಹೋರಾಟವನ್ನು ಮಾಡ್ತಾ ಅವ್ರನ್ನ ಕೂಡಲೇ ಅರೆಸ್ಟ್ ಮಾಡಬೇಕು ಶಾಸಕರನ್ನ ಅಂತೇಳಿ ನಾವು ಆಗ್ರಹ ಪಡಿಸೋರಿದ್ದೇವೆ. ಮತ್ತು ಈ ಘಟನೆನ ನಾನು ಉಪಮುಖ್ಯಮಂತ್ರಿಗಳು ಹೇಳಿ ಹೋಗಿದ್ದಾರೆ, ಇಲ್ಲ ನಮ್ಮ ಕಡೆಯಿಂದ ತಪ್ಪಾಗಿದೆ ಅಂಥೇಳಿ. ಉಸ್ತುವಾರಿ ಸಚಿವರು ಹೇಳಿದ್ದಾರೆ. ಯಾಕೆ FIR ಆಗಲಿಲ್ಲ? ಯಾಕೆ ಅರೆಸ್ಟ್ ಮಾಡಿಲ್ಲ? ಹಾಗಾಗಿ ಈ ಒಂದು ವಿಷಯವನ್ನು ಬಹಳ ಗಂಭೀರವಾಗಿ ಭಾರತೀಯ ಜನತಾ ಪಾರ್ಟಿ ತೆಗೆದುಕೊಂಡಿದೆ. ಆ ಹಿನ್ನೆಲೆಯಲ್ಲಿ 17ನೇ ತಾರೀಕು ಒಂದು ಬೃಹತ್ ಆಂದೋಲನವನ್ನು ಮಾಡಬೇಕು ಅಂಥೇಳಿ ನಾವು ತೀರ್ಮಾನ ಮಾಡಿದ್ದೇವೆ. ಅದರ ಅಷ್ಟು ವಿವರವಾಗಿರ್ತಕ್ಕಂಥ ಮಾಹಿತಿಯನ್ನು ನಮ್ಮ ಜನಾರ್ದನ್ ರೆಡ್ಡಿ ಸಾಹೇಬರವರು ವಿವರ ಕೊಡೋರಿದ್ದಾರೆ. ಸಂಖ್ಯೆ, ಸಭೆಯ ಸ್ವರೂಪ ಮತ್ತು ಹೋರಾಟದ ಸ್ವರೂಪ, ಇವೆಲ್ಲ ವಿಷಯಗಳನ್ನು ಅವರು ತಿಳಿಸೋರಿದ್ದಾರೆ. ಮುಂದಿನ ಹೋರಾಟದ ಬಗ್ಗೆನೂ ಕೂಡ ನಮ್ಮ ಜನಾರ್ದನ್ ರೆಡ್ಡಿ ಅವರು ತಿಳಿಸೋರಿದ್ದಾರೆ. ಆಗಿಲ್ಲ, ಇದರ 17ನೇ ತಾರೀಕು ನಮ್ದು ಹೋರಾಟ ಇದೆ. 17ನೇ ತಾರೀಕು ಅಲ್ಲಿ ಹೋರಾಟವನ್ನು ಮಾಡ್ತೀವಿ. ನಮ್ಮ 17ನೇ ತಾರೀಕು ಬೆಳಿಗ್ಗೆ ನಮ್ಮ ಕೋರ್ ಕಮಿಟಿ ಸದಸ್ಯರು ಹೋರಾಟಕ್ಕೆ ಏನು ಬರೋರಿದ್ದಾರೆ ಎಲ್ಲರೂ ನಾವು ಒಂದ್ಸರಿ ನಾವು ಒಟ್ಟಿಗೆ ಕೂತ್ಕೊಳ್ತೀವಿ. ಮುಂದಿನ ಹೋರಾಟವನ್ನು ಅನೌನ್ಸ್ಮೆಂಟ್ ಮಾಡ್ತೇವೆ. ಅದನ್ನು ಅನೌನ್ಸ್ಮೆಂಟ್ ಮಾಡ್ತೀವಿ. 17ನೇ ತಾರೀಕು ಅನೌನ್ಸ್ಮೆಂಟ್. ಅದಕ್ಕೆ 17ನೇ ತಾರೀಕು ಮುಂದಿನ ಹೋರಾಟವನ್ನು ಅನೌನ್ಸ್ಮೆಂಟ್ ಮಾಡ್ತೀವಿ. ಪ್ರತಿಭಟನಾ ಸಮಾವೇಶ ಮಾಡ್ತಾರೆ.
ಅದಾದಮೇಲೆ ಜಿಲ್ಲಾಧಿಕಾರಿಗಳಿಗೆ ಎಲ್ಲ ನಾಯಕರುಗಳು ಬಂದು ಸ್ಟೇಜ್ ಹಾಕಿ ನೀವು ಅಲ್ಲಿ ಪ್ರತಿಭಟನಾ ಹೌದು. ಮಾಡ್ತೀರಾ ಇಲ್ಲ ಅದನ್ನು ಹೇಳ್ತೀನಿ ನಾನು ಅದನ್ನು ನಾನು ಹೇಳ್ತೀನಿ ಹೇಳ್ಬೇಡಿ ಸರ್. ಎಸ್ ಇನ್ನು ಭಾಳ ಉದ್ದ ಇದೆ ಸಮಯ. ಇದು 26. ಅಲ್ಲ, ಈಗ ಬಹುತೇಕ ಜೆಡಿಎಸ್ ನಾಯಕರುಗಳೆಲ್ಲರೂ ಕೂಡ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಬಯಸ್ತಿದ್ದಾರೆ. ನೀವು ಅಲಯನ್ಸ್ ಇದ್ದೀರಿ. ಇದು ಇನ್ನು ಎಲೆಕ್ಷನ್ ಆಗಬೇಕು, ಇದೆಲ್ಲ ಇನ್ನು ಬಹಳಷ್ಟು ವಿಷಯ ಇದೆ. NDA ಹಾಗಾಗಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ನಮ್ಮ ಪ್ರಧಾನಮಂತ್ರಿಗಳು ಅಮಿತ್ ಶಾಜಿ ಅವರು ತೀರ್ಮಾನ ಮಾಡಿ. ಅಲ್ಲಿ ಕಾಂಗ್ರೆಸ್ನವರು ಹೇಳಿದ ತಕ್ಷಣ ನೀವು ಇಮಿಡಿಯೇಟ್ಲಿ ರಿಯಾಕ್ಟ್ ಮಾಡ್ತೀರಿ ಸರ್. ಬಟ್ ನಿಮ್ಮದೇ ಅಲಯನ್ಸ್ ಸರ್ಕಾರ, ಅಲ್ಲ. ಅಲಯನ್ಸ್ ಇರ್ತಕ್ಕಂಥ ಜೆಡಿಎಸ್ ಶಾಸಕರು ನಾವು ರಿಯಾಕ್ಟ್ ಮಾಡ್ತಿರೋದು ಈಗೇನು ಮುಖ್ಯಮಂತ್ರಿ ಕುರ್ಚಿ ಬಿಟ್ಟು ಇನ್ನೇನೇನು ರಾಜ್ಯದಲ್ಲಿ ಸಮಸ್ಯೆಗಳೇ ಇಲ್ಲ. ಮುಖ್ಯಮಂತ್ರಿ ಕುರ್ಚಿ ಮಾತ್ರ ಸಮಸ್ಯೆ. ಇನ್ನು ಉಳಿದಿರೋ ಎಲ್ಲ 6.5 ಕೋಟಿ ಜನ ಬಹಳ ಸುಖವಾಗಿ ಇದ್ದಾರೆ ಅಂತ ಏನ್ ಮುಂಚೆ ಬಿಜೆಪಿ ಹೇಳಿದ್ರು ಸಿಎಂ ಕುರ್ಚಿ ಬಿಟ್ಟು ಬೇರೆ ಯಾವ್ದು ಮಾತಾಡಿದ್ರು. ಏನ್ ನಡೀತಿದೆಯಲ್ಲ ಅದಕ್ಕೆ ನಾವು ಇದು ಮಾಡ್ತಾ ಇದ್ವಿ. ಅಲ್ಲಲ್ಲ, ಬಿಜೆಪಿ ಅವರು ಬಳ್ಳಾರಿ ಇನ್ಸಿಡೆಂಟ್ ಆಗೋದಕ್ಕಿಂತ ಮುಂಚೆ ಸಿಎಂ ಕುರ್ಚಿ ಬಿಟ್ಟರೆ ಬೇರೆ ಯಾವ್ದು ಮಾತಾಡ್ತಿರ್ಲಿಲ್ಲ ಸರ್. ಡಿಕೆಸಿ ಸಿದ್ದರಾಮಯ್ಯ ಬಿಟ್ಟರೆ ಯಾರು ಮಾತಾಡ್ತಿರ್ಲಿಲ್ಲ. ಬಟ್ ಈಗ ಜೆಡಿಎಸ್ ನವ್ರು ಹೇಳಿದ ತಕ್ಷಣ ಇದು ಯಾಕೆ ಬಂತಂತ ನಿಮ್ಗೆ? ಈಗ ಮುಖ್ಯಮಂತ್ರಿ ಚೇರ್ ಬಗ್ಗೆ ನಾವು ಜಾಸ್ತಿ ಮಾತಾಡ್ತಿದಾರೆ, ಕಾಂಗ್ರೆಸ್ನವರೇ ಜಾಸ್ತಿ ಮಾತಾಡ್ತಾರೆ. ಜೆಡಿಎಸ್ ನವ್ರು ಹೇಳಿದಕ್ಕೆ ಏನು ರಿಯಾಕ್ಟ್ ಮಾಡ್ತೀರಾ? ಅಲ್ಲ, JDSನವ್ರದ್ದು ಮತ್ತು BJP ಅವ್ರದ್ದು ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋಂಥದ್ರ ಬಗ್ಗೆ ನಮ್ಮ NDA ತೀರ್ಮಾನ ಮಾಡುತ್ತೆ. GBA ಚುನಾವಣೆಗೆ ನಾವು ತಯಾರಿದ್ದೇವೆ. 100ಕ್ಕೆ 100 GBA ಚುನಾವಣೆಗೆ ಭಾರತೀಯ ಜನತಾ ಪಾರ್ಟಿ ಸಿದ್ಧ ಇದೆ. ತಯಾರಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಇವತ್ತು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಹೇಗೆ ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣವಾಗಿ ನೆಲಕಚ್ಚಿ ಹೋಗಿದೆ. ಬೆಂಗಳೂರಿನಿಂದ ಕಂಪನಿಗಳು ಆಂಧ್ರ ಪ್ರದೇಶಕ್ಕೆ, ತಮಿಳುನಾಡಿಗೆ, ಮಹಾರಾಷ್ಟ್ರಕ್ಕೆ ಹೋಗ್ತಾ ಇರ್ತಕ್ಕಂಥದ್ದನ್ನು ನೋಡಿದ್ದೇವೆ. ಗುಂಡಿ ಬಿದ್ದ ಬೆಂಗಳೂರನ್ನು ನೋಡಿದ್ದೇವೆ. ಗುಂಡಿ ಬಿದ್ದ ರಸ್ತೆಗಳ ಹಾಳಾಗಿರುವಂಥ ಕರ್ನಾಟಕವನ್ನು ನೋಡ್ತಾ ಇದ್ದೇವೆ. ಸ್ಯಾಲ್ರಿ ಆಗಿಲ್ಲ, ಅನೇಕ ಇಲಾಖೆಗಳಲ್ಲಿ ಸ್ಯಾಲ್ರಿ ಆಗಿಲ್ಲ ಇನ್ನು. ಆದ್ದರಿಂದ ಬೆಲೆ ಏರಿಕೆ, ವಿಪರೀತ ಟ್ಯಾಕ್ಸ್ ಹೆಚ್ಚು ಮಾಡಿರ್ತಕ್ಕಂಥದ್ದು, ಕಸದ ಮೇಲೆ ಟ್ಯಾಕ್ಸು. ಬೆಂಗಳೂರಿನಲ್ಲಿ ಅತ್ಯಂತ ನಾಚಿಕೆಗೇಡಿನ ಸಂಗತಿ ಏನಪ್ಪ ಅಂತಂದ್ರೆ ಕಸದ ಮೇಲೆ ಟ್ಯಾಕ್ಸ್, ಕುಡಿಯೋ ನೀರಿನ ಮೇಲೆ ಟ್ಯಾಕ್ಸ್, ಹಾಲಿನ ಮೇಲೆ ಟ್ಯಾಕ್ಸ್, ತುಪ್ಪದ ಮೇಲೆ ಟ್ಯಾಕ್ಸ್. ಈ ಥರ 350 ವಸ್ತುಗಳ ಮೇಲೆ ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯ ಅವರ ಸರ್ಕಾರ ಟ್ಯಾಕ್ಸನ್ನು ಹಾಕಿದೆ. ಈ ಎಲ್ಲ ವಿಷಯಗಳನ್ನು ತೆಗೆದುಕೊಂಡು GBA ಚುನಾವಣೆಗೆ ಹೋಗ್ತೇವೆ. 100ಕ್ಕೆ 100 ಹೇಗೆ ಪಟ್ಟಣ ಪಂಚಾಯತ್ 4 ಕಡೆಗಳಲ್ಲಿ ಚುನಾವಣೆ ನಡೀತು, 4ರಲ್ಲೂ 4ರಲ್ಲೂ ಕೂಡ BJP ಅಧಿಕಾರಕ್ಕೆ ಬಂದಿದೆ. ಹಾಗೆ ಅದನ್ನು ತೀರ್ಮಾನ ಮಾಡುತ್ತೆ. ತೀರ್ಮಾನ ಮಾಡಿಲ್ಲ, ನಮ್ಮ NDA ತೀರ್ಮಾನ ಮಾಡುತ್ತೆ. ಮತ್ತು ಸಿದ್ದರಾಮಯ್ಯ ಅವರಿಗೆ, ಹೋಮ್ ಮಿನಿಸ್ಟ್ರಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಹೇಳೋದು ಏನು ಅಂತಂದರೆ, ಆ ಜಾಗದಲ್ಲಿ BJP ಶಾಸಕರೇ ಹಿಂಗೆ ಮಾತಾಡಿದ್ರೆ ಅಥವಾ JDS ಶಾಸಕರೇ ಹಿಂಗೆ ಮಾತಾಡಿದ್ರೆ ಬೇಡ, 3rd ಪರ್ಸನ್ ಯಾರೋ ಒಬ್ಬ ವ್ಯಕ್ತಿ ಮಾತಾಡಿದ್ರೆ ಅವ್ರ ಮೇಲೆ FIR ಆಗ್ತಾ ಇತ್ತು, ಬಂಧನ ಆಗ್ತಾ ಇತ್ತು. ಯಾಕೆ ಕಾಂಗ್ರೆಸ್ ಶಾಸಕರು ಮಾಡಿದ್ದನ್ನ ನೀವು ಸಮರ್ಥಿಸ್ಕೊಳ್ತಾ ಇದ್ದೀರಿ? ಯಾಕೆ ಅರೆಸ್ಟ್ ಮಾಡಿಲ್ಲ? ಯಾಕೆ ಕೂಡಲೇ FIR ಮಾಡಲಿಲ್ಲ? ನಿಮ್ದಾದ್ರೆ ಕಾನೂನು ಏನೂ ಅಲ್ಲ, ನಮಗೆ ಮಾತ್ರ ಕಾನೂನು ಅಪ್ಲೈ ಆಗದ? ಸಂವಿಧಾನ? ಈ ವಿಷಯವನ್ನ ರಾಜ್ಯಾದ್ಯಂತ, ಬರೀ ಬಳ್ಳಾರಿಗಲ್ಲ, ರಾಜ್ಯಾದ್ಯಂತ ಈ ವಿಷಯವನ್ನ ಗಂಭೀರವಾಗಿ ತೆಗೆದುಕೊಳ್ತಾರೆ. ಅದೇ ವಿಷಯ ಹೇಳ್ತಾ ಇದ್ದೀನಲ್ಲ, ಕಾಂಗ್ರೆಸ್ಸಿನ ಕಾರ್ಯಕರ್ತರಾದ್ರ ಮೇಲೆ ಕಾನೂನು ಅಪ್ಲೈ ಆಗಲ್ಲ ರಾಜ್ಯದಲ್ಲಿ. ರಾಜೀವ್ ಗೌಡ ಅವನು ಕಾಂಗ್ರೆಸ್ ಕಾರ್ಯಕರ್ತ ಕಂಟೆಸ್ಟ್ ಮಾಡಿದ್ದ ಕ್ಯಾಂಡಿಡೇಟ್. JDS ಕ್ಯಾಂಡಿಡೇಟ್ ಗೆದ್ದ ರವಿಕುಮಾರ್ ಅನ್ನೋಂಥವನು. ಇವರು ಸೋತರು. ಅಂದ್ರೆ ಕಾಂಗ್ರೆಸ್ಸಿನ ನಾಯಕರಿಗೆ, ಕಾಂಗ್ರೆಸ್ಸಿನ ಕಾರ್ಯಕರ್ತರಿಗೆ ಏನ್ ಬೇಕಾದ್ ಮಾಡಿದ್ರು ಕೂಡ ನಡೆಯುತ್ತಾ? ಈಗೇನು ನೀವು ಇದನ್ನು ತೆಗೆದುಕೊಂಡು ಬಂದಿದ್ದೀರಲ್ಲ ಬಿಲ್, ಯಾವುದು ದ್ವೇಷ ಭಾಷಣ, ಹೇಟ್ ಸ್ಪೀಚ್, ಇದೇನು ಹೇಟ್ ಸ್ಪೀಚ್ ಕೆಳಗಡೆ ಬರುತ್ತಾ? ಬರಲ್ಲ. ರಾಜೀವ್ ಗೌಡ ಮಾತಾಡಿರೋದು, ನಾರಾ ಭರತ್ ರೆಡ್ಡಿ ಮಾತಾಡಿರೋದು, ಅಥವಾ ಇದು ಬಹಳ ಇದೇ ನಿಮ್ಮ ಕಲ್ಚರಾ? ಕಾಂಗ್ರೆಸ್ಸಿನ ಕಲ್ಚರಾ?
ಅಂದರೆ ಜಾರಿಗೆ ಬಂದ ಮೇಲೆ ಅಲ್ಲ ನೀವು ನಿಮ್ಮ ಮನಸ್ಸಿನಲ್ಲಿ ಬಲ ಗೌಡ್ರೆ, ನಿಮ್ಮ ಮನಸ್ಸಿನಲ್ಲಿ ಸಿದ್ದರಾಮಯ್ಯ ಅವರ ಮನಸ್ಸಿನಲ್ಲಿ, ಡಿ ಕೆ ಶಿವಕುಮಾರ್ ಅವ್ರ ಮನಸ್ಸಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಹೇಟ್ ಸ್ಪೀಚ್ಗಳು ಭಾಳ ನಡೀತಾ ಇದ್ದಾವೆ. ಅದು ಪಾರ್ಟಿ, ಪಂಥ, ಧರ್ಮ, ಜಾತಿ, ಮತ, ಭಾಷೆ ಇವೆಲ್ಲವನ್ನು ಕೂಡ ಮೀರಿ ಯಾರು ಮಾತಾಡಿದ್ರು ಕೂಡ ಒಳಗೆ ಹಾಕ್ತೇವೆ. ನೀವು ಸದನದಲ್ಲಿ ಹೇಳಿದಿರಿ. ಯಾಕೆ ನಿಮ್ಮ ಕಾಂಗ್ರೆಸ್ಸಿನ ಶಾಸಕರೇ ಮಾತಾಡಿದ್ರಲ್ಲಪ್ಪ, ಫಸ್ಟು ಹಾಕ್ರಿ ಒಳಗಡೆ. ಬಿಲ್ ಪಾಸ್ ಮಾಡೋದಕ್ಕಿಂತ ಮುಂಚೆ ಅರೆಸ್ಟ್ ಮಾಡಿ ನಾವು ಇದೇ ಮಹರ್ಷಿ ವಾಲ್ಮೀಕಿ ಸ್ಕ್ವೇರ್ ಅಲ್ಲಿನೇ ಸಿದ್ದರಾಮಯ್ಯ ಅವರಿಗೆ ಒಂದು ದೊಡ್ಡ ಹಾರ ಹಾಕಿ ಸನ್ಮಾನ ಮಾಡ್ತೀವಿ. ಅರೆಸ್ಟ್ ಮಾಡಿ, ಹಾಕಿ. ರಾಜೀವ್ ಗಾರ್ಡನ್ ಅರೆಸ್ಟ್ ಮಾಡಿ. ಆವಾಗ ಹೌದು ಸಿದ್ದರಾಮಯ್ಯ ಅಂತ ಹೇಳಿದ್ರೆ ಓಕೆನಪ್ಪ. ನೀವು ಯಾಕೆ CBI ಕೊಡಕ್ಕೆ ಎದುರ್ತಾ ಇದ್ದೀರಿ ಅಂತ ಹೇಳಿದ್ರೆ SIT ಕೊಟ್ಟು CID ಕೊಟ್ಟು ಈ ಕೇಸ್ನು ಮುಚ್ಚಾಕೋದಕ್ಕೆ, ಅಥವಾ ಪೊಲೀಸರ ಮೇಲೆ ತಲೆ ಕಟ್ಟಿ ಯಾರೋ ಒಂದಿಬ್ಬರು ಪೊಲೀಸರನ್ನ ಸಸ್ಪೆಂಡ್ ಮಾಡಿ ನಿಮ್ಮ ಕೇಸ್ ಮುಚ್ಚಾಕ್ತೀರಿ ಅಂತ ನಮಗೆ ಗೊತ್ತಿದೆ. ಹಿಂಗೆ ಅನೇಕರು ಮಾಡಿದಿರಿ. ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನೀವೇನು ಮಾಡಿದಿರಿ ಅಂತ ಗೊತ್ತಿದೆ. ಈ ಎಲ್ಲ ವಿಷಯವನ್ನು ಗಮನದಲ್ಲಿಟ್ಕೊಂಡು 17ನೇ ತಾರೀಕು ನಮ್ಮ ಮೊದಲನೇ ಹೋರಾಟ, 17ರ ನಂತರ ನಮ್ಮ ಹೋರಾಟ ಇನ್ನೂ ಜೋರಾಗಿ ಮಾಡ್ತೇವೆ. ಯಾವುದೇ ಅನುಮಾನ ಬೇಡ. ಧನ್ಯವಾದ. ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.